ಎಷ್ಟೋ ಒಂದು ಇದಾಗ್ತಾಯಿದೆ. ಇದಕ್ಕೆಲ್ಲ ಕಾರಣ ರಾಜಕೀಯ. ಇವತ್ತು ನೋವು ಅನುಭವಿಸ್ತಾ ಇರೋರು ಯಾರು? ನಾವುಗಳು. ಜನಕ್ಕೆ ತೊಂದರೆ ಆಗೋದು ಇವ್ರಿಗಾಗೋದಿಲ್ಲ. ಇವ್ರ ಹೆಂಡತಿ ಮಕ್ಕಳು ಇವರೆಲ್ಲ ಸೇಫಾಗೇ ಇರ್ತಾರೆ. ಸಿಕ್ಕಾಪಟ್ಟೆ ದುಃಖ ಆಗ್ತಾಯಿದೆ. ಯಾಕಂದರೆ ಆ ಮಗು ಅಪ್ಪನ ಮೇಲೆ ಕುಂತ್ಕೊಂಡು ಆ ಥರ ಅಳ್ತಾ ಇರಬೇಕಾದ್ರೆ ಎಷ್ಟೋ ಒಂದು ಇದಾಗ್ತಾಯಿದೆ. ಇದಕ್ಕೆಲ್ಲ ಕಾರಣ ರಾಜಕೀಯ. ಯಾವಾಗ ರಾಜಕೀಯ ಇವ್ರನ್ನ ಯಾವಾಗ ಬಳಸ್ಕೊಂಡ್ರು ಇದು ಆಗ್ತಾ ಇರೋದೇ. ಇದಕ್ಕೆ ಕಾರಣ ಆಗಿರೋದು ರಾಜಕೀಯದವರು. ಇದು ನಾವು ಜಮ್ಮು ಕಾಶ್ಮೀರ ಸರಿ ಮಾಡಿದ್ದೀವಿ, ಎಲ್ಲ ಸರಿ ಮಾಡಿಬಿಟ್ಟಿದ್ದೀವಿ ಅಂದ್ಬಿಟ್ಟು ಅವನ್ನೆಲ್ಲ ಎಗನೆಸ್ಟ್ ಮಾಡಿಕೊಂಡು ಇವತ್ತಿನ ಈ ಪರಿಸ್ಥಿತಿಗೆ ತಂದಿರೋದು ಯಾರು? ಮೋದಿ ಸರ್ಕಾರ. ಅವರು ಆ ಸರ್ಕಾರ ಇದಾಗೋವರೆಗೂ ಇನ್ನೂ ಜಾಸ್ತಿನೇ ಇದು. ಇನ್ನು ಮುಂದಕ್ಕೆ ಜಾಸ್ತಿನೇ ಆಗ್ಬೋದು, ಹೇಳೋಕ್ಕಾಗಲ್ಲ. ಈ ಥರ ಇವತ್ತು ನೋವು ಅನುಭವಿಸ್ತಾ ಇರೋರು ಯಾರು? ನಾವುಗಳು. ಅವರು ರಾಜಕೀಯದವರು ಅವರು ಅನುಭವಿಸ್ತಾ ಇರೋರು ಯಾರು? ನಮ್ಮಂಥ ಬಡಪಾಯಿಗಳೇ. ಇವಾಗ ಇಲ್ಲಿಂದ ಅಲ್ಲಿ ಹೋದ್ರು, ಏನೋ ಟೂರಿಸ್ಟ್ ಪ್ಲೇಸ್ ಅಂತ ನೋಡೋಣ ಅಂತ ಹೋದರು. ಏನಕ್ಕೆ ಹೋದರು? ಏನೋ ಒಂದು ಇದಕ್ಕೋಸ್ಕರ ಹೋದರು. ಇವ್ರು ಈ ಥರ ಆಯ್ತದೆ ಅಂದರೆ ಕನಸ್ಕೊಂಡಿದ್ರ ಪಾಪ. ಇದಕ್ಕೆಲ್ಲ ಕಾರಣ ರಾಜಕೀಯದವ್ರು. ಆ ರಾಜಕೀಯ ಚೇಂಜ್ ಆಗೋವರೆಗೂ ಈ ಥರ ನಿಲ್ಲಲ್ಲ. ಇದು ಇನ್ನೂ ಜಾಸ್ತಿನೇ ಆಗ್ಬೋದು. ಅಲ್ಲಿ ಗೌರ್ಮೆಂಟ್ ಯಾಕೆ ಇನ್ನೂ ಆಕ್ಷನ್ ತಗೊಂಡಿಲ್ಲ? ಇದೆ. ಆ ಗೌರ್ಮೆಂಟ್ನ ತಂದಿರೋರು ಯಾರು? ಇವ್ರು ತಾನೇ. ಆ ಗೌರ್ಮೆಂಟ್ ತಂದು ಕುಂಡ್ರಿಸ್ಬಿಟ್ಟು ಬಂದಿರೋರು ಯಾರು? ಇವರೇ ತಾನೇ. ಇವತ್ತು ಆ ಹಳೆ ಗೌರ್ಮೆಂಟ್ ಇದ್ದಿದ್ರೆ ಇದಕ್ಕೂ ಅವಕಾಶ ಇರ್ತಾ ಇರಲಿಲ್ಲ. ಇವಾಗ ಇವರು ಹಿಂದೂ ಮುಸ್ಲಿಂ ಅಂತ ಹೋದ್ರು ನೋಡು, ಇದಕ್ಕೆ ಅವಕಾಶ ಆಗಿದ್ದೇ ಇದು. ಇವರು ಜಾತಿವಾದಿ ತಂದಿಲ್ಲ ಅಂದರೆ ಇದಕ್ಕೆಲ್ಲ ಅವಕಾಶ ಇರಲಿಲ್ಲ. ಹಿಂದೂಗಳನ್ನ ಟಾರ್ಗೆಟ್ ಏನಕ್ಕೆ ಮಾಡ್ತಾರೆ? ಹಿಂದೂಗಳನ್ನ ಟಾರ್ಗೆಟ್ ಮಾಡೋ ಅದೇ. ಇದು ಹಿಂದೂ ಮುಸ್ಲಿಂ ಜಾತಿಗಳನ್ನ ಯಾವಾಗ ತಂದರೋ ಅವರು ಎದ್ದಿದ್ದರು. ಇದಕ್ಕೆಲ್ಲ ಕಾರಣ ರಾಜಕೀಯ. ಎಲ್ಲ ರಾಜಕೀಯ. ಇದನ್ನು ಸರಿ ಮಾಡಬೇಕಾದ್ರೆ ನಮ್ಮ ಮೋದಿ ಸರ್ಕಾರ ಚೇಂಜ್ ಆಗಬೇಕು. ಸರ್ಕಾರ ಚೇಂಜ್ ಆಗೋವರೆಗೂ ಇದು ಇನ್ನೂ ಜಾಸ್ತಿ ಆದ್ರೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಸರಿಯಾಗ್ಬೋದು, ಅದು ಗೊತ್ತಿಲ್ಲ. ಆಗ್ಬೋದು. ಯಾಕೆಂದರೆ ಅವಾಗೆಲ್ಲ ಆಗಿಲ್ವಾ? ಫಾರೂಕ್ ಅಬ್ದುಲ್ಲಾ ಅವರೆಲ್ಲ ಮಾಡಿರಲಿಲ್ವಾ? ಅವರಾಗೆಲ್ಲ ರಾಜಭಾರ ಮಾಡಿರಲಿಲ್ವಾ? ಇದು ಚೆನ್ನಾಗೇ ಇದು ನಡೀತಿದೆ ಅವಾಗ. ಅವ್ರಿಗೆ ಏನಾರ ಮಾಡಿ ಅವ್ರನ್ನೆಲ್ಲ ಕಂಡಿಳಿದು ಅವ್ರನ್ನೆಲ್ಲ ಶೂಟೌಟ್ ಮಾಡ್ಬೇಕು. ಅದು ತಾಕತ್ತಿದೆಯಾ ಗೌರ್ಮೆಂಟ್ಗೆ? ಅದು ಇದೆಯಾ? ಇವಾಗ ಯಾರ್ಯಾರು ಮಾಡಿದ್ದಾರೆ ಅವ್ರನ್ನೆಲ್ಲ ಫೈಂಡ್ ಮಾಡಿ ಅವ್ರನ್ನೆಲ್ಲ ಶೂಟೌಟ್ ಮಾಡಿದ್ರೆ ಸ್ವಲ್ಪ ಭಯ ಹುಟ್ಟುತ್ತೆ. ಇವರು ಆ ಥರ ಮಾಡೋಕ್ಕೆ ಹೋಗೋದಿಲ್ಲ. ಇವರೆಲ್ಲ ಆ ಥರ ಮಾಡೋಕ್ಕೆ ಹೋಗೋದಿಲ್ಲ. ಇನ್ನೂ ಅವರು ರೆಚ್ಚೆಬ್ಬರಿಸ್ತಾರೆ, ಜನಗಳನ್ನ ರೆಚ್ಚೆಬ್ಬರಿಸ್ಬಿಟ್ಟು ಸೈಲೆಂಟಾಗಿ ಹೋಗ್ತಾರೆ. ಹಂಗಾಗಿ ಇದಾಗ್ತದೆ. ಇದಕ್ಕೆ ನನ್ನ ಫಸ್ಟ್ ಆಫ್ ಆಲ್ ಏನಂದರೆ ರಾಜಕೀಯ ಚೇಂಜ್ ಆಗಬೇಕು. ಆ ಚೇಂಜ್ ಆಗೋವರೆಗೂ ಇವರು ಅವ್ರ ಮೇಲೆ ಹೇಳೋದು, ಇವ್ರ ಮೇಲೆ ಹೇಳೋದು, ಇದು ಹಿಂಗೆ ನಡೀತಾ ಹೋಗುತ್ತೆ. ಆವಾಗ ಈ ನನ್ನ ಮಕ್ಕಳು ಟೆರರಿಸ್ಟ್ನವರು ಇರ್ತಾರ. ಈ ನನ್ನ ಮಕ್ಕಳು ಫಸ್ಟ್ ಅವ್ರನ್ನ ಈ ಸರ್ಕಾರಕ್ಕೆ ಇವಾಗ ಯಾವ ಶೂಟೌಟ್ ಮಾಡಿದ್ರು ಅವ್ರನ್ನ ಕಂಡುಹಿಡಿಯೋಕ್ಕೆ ಇವ್ರಿಗೆ ತಾಕತ್ತಿದೆಯಾ? ಫಸ್ಟ್ ಅದನ್ನು ಮಾಡಿದ್ರೆ ಈ ಸರ್ಕಾರನ ನಾವು ಒಪ್ಕೊಳ್ಬೇಕಾಗತ್ತೆ. ಅದಾವರೆಗೂ ನಾವು ಈ ಸರ್ಕಾರನ ನಾವು ಒಪ್ಕೊಳ್ಳೋಕ್ಕಾಗೋದಿಲ್ಲ. ಫಸ್ಟ್ ಅವ್ರನ್ನ ಶೂಟೌಟ್ ಮಾಡಬೇಕು. ಆವಾಗ ಸ್ವಲ್ಪ ಅವ್ರಿಗೂ ಇರೋರಿಗೂ ಭಯ ಆಗುತ್ತೆ. ಏನು ಆ ಲೈನ್ ನಡೆದಿರೋದು ಇನ್ಸಿಡೆಂಟ್ ನೋಡಿದ್ರೆ ನಮ್ಮ ಕನ್ನಡಿಗರಿಗೆ ಎಷ್ಟು ತೊಂದರೆ ಆಗ್ತಾಯಿದೆ ಅಂದರೆ, ನಮ್ಮ ಹಿಂದೂಸ್ಗೆ ಇದು ಆಗಿರೋದಲ್ಲಿ ಯಾರಿಗೂ ನಮ್ಮ ಬೇರೆ ಮುಸ್ಲಿಮ್ಸವ್ರಿಗೆ ಆಗಿಲ್ಲ. ಆಗಿರೋದು ನಮ್ಮ ಹಿಂದೂಸ್ಗೆ. ಇದಕ್ಕೆ ಅವಕಾಶ ಮಾಡಿಕೊಟ್ಟಿರೋರು ನಾವುಗಳೇ ಇದಕ್ಕೆ ಅವಕಾಶ ಮಾಡಿಕೊಟ್ಟಿರೋದೇ ನಾವು. ಒಂದು ಲೆಕ್ಕಾಚಾರದಲ್ಲಿ ಇವಾಗ ಅವ್ರನ್ನ ಹಿಡಿದು ಶೂಟೌಟ್ ಮಾಡಬೇಕು. ಶೂಟೌಟ್ ಮಾಡೋಕ್ಕೆ ಈ ಗೌರ್ಮೆಂಟ್ಗೆ ತಾಕತ್ತಿದೆಯಾ? ಫಸ್ಟ್ ಆಫ್ ಆಲ್ ಅದು ಇದ್ದರೆ ಗೌರ್ಮೆಂಟ್ನ ನಾವು ಒಪ್ಕೊಳ್ಬೇಕಾಗಿರೋದು. ಇಲ್ಲಾಂದರೆ ಈ ಫಸ್ಟ್ ಅವರ ರಾಜೀನಾಮೆ ಕೊಟ್ಟು ಅವ್ರ ಮನೆಗಳಿಗೆ ಅವ್ರು ಬಂದು ಕುಂತ್ಕೊಂಡ್ರೆ ಅದು ಸರಿ ಹೋಗ್ಬೋದು. ಇಲ್ಲಾಂದರೆ ಇನ್ನೂ ರೈಸ್ ಆದ್ರೂ ಆಗ್ಬೋದು.
ಜನಗಳ ಅನಾನುಕೂಲ ಇದಾಗ್ಬೋದು. ಜನಕ್ಕೆ ತೊಂದರೆ ಆಗೋದು ಇವ್ರಿಗಾಗೋದಿಲ್ಲ. ಇವ್ರ ಹೆಂಡತಿ ಮಕ್ಕಳು ಇವರೆಲ್ಲ ಸೇಫಾಗೇ ಇರ್ತಾರೆ. ಜನ ಅಮಾಯಕರು, ಜನ ಸಾಯೋದು. ಇವಾಗ ಟೂರಿಸ್ಟ್ ಪ್ಲೇಸ್ಗೆ ಹೋಗಿರೋರು ಯಾರು ಎಲ್ಲ ಅಮಾಯಕರೇ. ಯಾರು ದುಡ್ಡಿರೋರು ಹೋಗಿಲ್ಲ ಅಲ್ಲಿ. ಏನೋ ಟೂರಿಸಮ್ಗೆ ಏನೋ ಒಂದು ಆ ಮಗು ರ್ಯಾಂಕ್ ಸ್ಟೂಡೆಂಟ್ ಅಂತ ಒಂದು ಇದ್ರಕ್ಕೋಸ್ಕರ ಹೋಯ್ತು. ಇವಾಗ ಹೋಗಿ ಈ ಥರ ಆಗೋಯ್ತಂದರೆ ಎಲ್ಲೋ ಹುಟ್ಟಿ ಎಲ್ಲೋ ಹೋಗಿ ಸಾಯ್ಬೇಕಂದ್ರೆ ಅವ್ರಿಗೇನು ಕನ್ಸ್ಕೊಂಡಿದ್ರಾ? ಇದಕ್ಕೆಲ್ಲ ರಾಜಕೀಯನೇ ಬಣ್ಣ. ಥ್ಯಾಂಕ್ ಯು ಸರ್. Beat Plus Karnataka.